ನಮಸ್ಕಾರ ವೀಕ್ಷಕರೇ, ರಂಗಭೂಮಿ ನ್ಯೂಸ್ಗೆ ಸ್ವಾಗತ. ನಾನು ಋಷಿಕಾ ನಾಗ್. ಯುಗಾದಿ ಹಬ್ಬದ ಸಂಭ್ರಮದಲ್ಲಿ ಅನಂತಪುರ ಜಿಲ್ಲೆಯ ರಾಮಸಾಗರಂ ಗ್ರಾಮದಲ್ಲಿ ಮಹಾಭಾರತ ಆಧಾರಿತ ದ್ರೌಪದಿ ವಸ್ತ್ರಾಭರಣ ಬಯಲಾಟ ಅದ್ದೂರಿಯಾಗಿ ನಡೆಯಿತು. ಕನ್ನಡ ಮತ್ತು ತೆಲುಗು ಭಾಷೆಗಳಲ್ಲಿ ನಡೆದ ಈ ಪ್ರದರ್ಶನದಲ್ಲಿ ಕಿರಣ್ ಕುಮಾರಿ ಅವರ ಅಭಿನಯ ಮತ್ತು ಮದ್ದಾಳೆನಾದ ಪ್ರೇಕ್ಷಕರ ಮನಸೆಳೆದವು. ಇದೇ ವೇಳೆ ಬಯಲಾಟ ಕಲಾವಿದರಿಗೆ ಸರ್ಕಾರದಿಂದ ಹೆಚ್ಚಿನ ಪ್ರೋತ್ಸಾಹ ನೀಡಬೇಕು ಎಂಬ ಮನವಿ ಕೇಳಿಬಂದಿದೆ. ಯುಗಾದಿ ಹಬ್ಬದ ಪ್ರಯುಕ್ತ ಅನಂತಪುರ ಜಿಲ್ಲೆಯ ಹುರುವಕೊಂಡ ತಾಲೂಕು ಬೆಳಗುಪ್ಪ ಮಂಡಲಂ ರಾಮಸಾಗರಂ ಗ್ರಾಮದಲ್ಲಿ ಊರಿನ ಹಿರಿಯರಾದ ರುದ್ರಪ್ಪ ಸ್ವಾಮಿ ಮತ್ತು ಈರಪ್ಪ ಇವರು ಕಲೆಯನ್ನು ಉಳಿವಿಗಾಗಿ ಮಹಾಭಾರತದ ಆಧಾರಿತ ಕಥೆಯನ್ನು ಆಯ್ದುಕೊಂಡು ಕನ್ನಡ ಮತ್ತು ತೆಲುಗು ಎರಡು ಭಾಷೆಗಳಲ್ಲಿ ದ್ರೌಪದಿಯ ವಸ್ತ್ರಾಭರಣ ಬಯಲಾಟ ಶ್ರೀ ಬಸವೇಶ್ವರ ಭವ್ಯ ರಂಗಸಜ್ಜಿಕೆ ಬೂದುಗುಪ್ಪ ಸೀನರಿಯಲ್ಲಿ ಪ್ರದರ್ಶನ ನಡೆಸಿಕೊಟ್ಟರು. ಪಾತ್ರಧಾರಿಗಳು ಗೋಪಾಲಕೃಷ್ಣ, ಗಣೇಶ್ ಚಿತ್ತಪ್ಪ, ನಾಗರಾಜ್ ಚಿತ್ತಪ್ಪ, ಯರಿಸ್ವಾಮಿ, ವೀರಬಮ್ಮಣ್ಣ, ನಾಗಣ್ಣ. ದ್ರೌಪದಿ ಪಾತ್ರದಲ್ಲಿ ಕಿರಣ್ ಕುಮಾರಿ ಕೊಡ್ಲಗಿ ಅತ್ಯುತ್ತಮವಾಗಿ ಅಭಿನಯಿಸಿ ಜನರ ಮೆಚ್ಚುಗೆಯನ್ನು ಪಡೆದರು. ಹಾರ್ಮೋನಿಯಂ ಮೇಷ್ಟ್ರು ಯರಿಸ್ವಾಮಿ ಮತ್ತು ಹಿರಿಯ ಕಲಾವಿದರಾದ ಮದ್ದಾಳೆ ಪಾತಣ್ಣ ಮಗ ಈರಣ್ಣನವರು 10 ತಾಸು ಮದ್ದಾಳೆ ಬಾರಿಸಿ ಜನರ ಮನ ಸೆಳೆದರು. ಕರ್ನೂಲ್ ಜಿಲ್ಲೆಯಲ್ಲಿ ಮದಿರೆ ಮರಿಸ್ವಾಮಿ ತಾತಾನವರಿಗೆ ಗುಬ್ಬಿ ವೀರಣ್ಣ ಪ್ರಶಸ್ತಿ ಪುರಸ್ಕೃತರು ಹಾಗೂ ಪಂಪಯ್ಯ ಸ್ವಾಮಿಯವರಿಗೆ ಅಕಾಡೆಮಿ ಗೌರವ ಪ್ರಶಸ್ತಿ ಆಗಿದೆ ಮತ್ತು ಬದೆನಾಳು ಭೀಮಣ್ಣನವರಿಗೆ ಸಹ ಗಡಿನಾಡಿನ ನುಡಿ ಗಡಿನಾಡು ರಂಗ ಪ್ರಶಸ್ತಿ ಪ್ರದಾನ ಮಾಡಲಾಗಿದೆ. ಆದರೆ ಅನಂತಪುರ ಜಿಲ್ಲೆಯಲ್ಲಿ ಸಹ ಸಾಕಷ್ಟು ಬಯಲಾಟ ಪ್ರದರ್ಶನಗೊಳ್ಳುತ್ತವೆ. ಹಿರಿಯ ಕಲಾವಿದರು ಇದ್ದಾರೆ. ಇವರನ್ನು ಸಹ ಸರ್ಕಾರ ಗುರುತಿಸಿ ಗೌರವ ನೀಡಬೇಕು ಎಂದು ಹೇಳಿ ಅನಂತಪುರ ಜಿಲ್ಲೆಯ ಕಲಾವಿದರಿಗೆ ಸನ್ಮಾನಿಸಿದರು. ಕರ್ನಾಟಕ ರಾಜ್ಯ ಬಯಲಾಟ ಕಲಾವಿದರ ಸಂಘ ರಾಜ್ಯಾಧ್ಯಕ್ಷರಾದ ವಿಶ್ವನಾಥ್ ಸಾಹುಕಾರ ಮಾತನಾಡಿದರು. ರಂಗಭೂಮಿ ನ್ಯೂಸ್ ಕರ್ನಾಟಕ ಸಂಪಾದಕರು 9419411999. ಚಪಾತಿ ಮಾಡ್ರಿ ನಿಮಗೆ ಇರ್ತದ ಅಲ್ಲ. ಇದಾಗಿತ್ತು ಈ ಕ್ಷಣದ ರಂಗಭೂಮಿ ನ್ಯೂಸ್. ನಮಸ್ಕಾರ.